ತರೀಕೆರೆ ಕ್ಷೇತ್ರದ ಸಿರಿಗೆರೆ ಮಠದ ಬಗ್ಗೆ ಕೆಲವು ದಿನಗಳಿಂದ ಜನರಿಗೆ ತಪ್ಪು ಸಂದೇಶಗಳನ್ನು ನೀಡುತ್ತಿದ್ದಾರೆ. ಇಂತಹ ಸಂದೇಶಗಳನ್ನು ನಿಲ್ಲಿಸಿ ಎಲ್ಲರೂ ಒಟ್ಟಾಗಿ ಮುಂದಿನ 33ನೇ ಶ್ರೀಗಳ ಶ್ರದ್ಧಾಂಜಲಿ ಮಾಡೋಣ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಹೇಳಿದ್ದಾರೆ. ಸಿರಿಗೆರೆಯಲ್ಲಿ ನಡೆಯುತ್ತಿರುವ ಲಿಂಗಾಯತ ಶಿವಕುಮಾರ ಶ್ರೀಗಳ 32ನೇ ಶ್ರದ್ಧಾಂಜಲಿಯಲ್ಲಿ ಇಂದು ಮಾತನಾಡಿದರು. ಸಿರಿಗೆರೆ ಮಠವು ಅನೇಕರಿಗೆ ದಾರಿದೀಪವಾಗಿದೆ. ಮಠದ ಬಗ್ಗೆ ಇಲ್ಲದ ಮಾತುಗಳನ್ನ ಆಡಬಾರದು ಎಂದರು. ಅವರ ಕರಕಮಲ ಸಂಜಾತರಾಗಿ ಸಿರಿಗೆರೆ ಪೀಠದ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಇವತ್ತು ಬರೀ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಇಡೀ ಜಗತ್ತೇ ಮೆಚ್ಚತಕ್ಕಂಥ ಬೃಹತ್ ಸೌಧವನ್ನು ಕಟ್ಟಿಸಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ. ಯಾವ ರೀತಿ ಪೂಜೆ ಹಿರಿಯ ಗುರುಗಳಲ್ಲಿ ಬಂದು ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ವ್ಯಕ್ತ ಆಗಿರೋದು ನನಗೂ ಸಹಿತ ಬಹಳ ನೋವನ್ನು ತಂದಿದೆ. ಆದರೆ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ, ಪೂಜ್ಯ ಹಿರಿಯ ಗುರುಗಳ ಸಂಕಲ್ಪ ಏನಿದೆ, ಅವರ ಸಂಘಟನೆ ಏನಿದೆ, ಅವರ ವಿಚಾರಗಳಿದ್ದಾವೆ. ಸಾಮಾನ್ಯವಾದಂಥ ಸಂಘಟನೆ ಅಲ್ಲ, ಸಾಮಾನ್ಯವಾದಂಥ ವಿಚಾರಗಳಲ್ಲ. ಅವರು ಮಾಡಿ ಅವರ ಭದ್ರವಾಗಿ ಹಾಕಿದಂಥ ಬುನಾದಿಯ ಮೇಲೆ ಇವತ್ತು ನಮ್ಮ ಡಾಕ್ಟರ್ ಸ್ವಾಮೀಜಿಯವರು ಕಟ್ಟಿರ್ತಕ್ಕಂಥ ಸಂಘಟನೆ ಏನಿದೆ ಅದು ಸಾಮಾನ್ಯ ಸಂಘಟನೆ ಅಲ್ಲ. ಯಾವುದೇ ಭಿನ್ನಾಭಿಪ್ರಾಯಗಳಿಂದಲೂ ಯಾವುದೇ ಒಂದು ಕ್ರಮಗಳಿಂದಲೂ ಸಹಿತ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಂಘಟನೆ ದಿನ ದಿನ ಬೆಳೀತದೆ, ದಿನ ದಿನ ಬಲಿಷ್ಠ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಆದರೆ ಈ ಸಮಾಜದ ಭಕ್ತರಾಗಿ ನನಗೆ ಈ ಸಮಾಜದಲ್ಲಿ ಮಠದ ಭಕ್ತರು 100 ಇದ್ದರೂ ಸಹಿತ 1 ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು, ಅವರಲ್ಲಿ ಒಬ್ಬನೂ ಮಠದ ಭಕ್ತನಾಗಿ ಸದಾಕಾಲ ಇರಬೇಕು. ಅವರು ಬಹಳ ಮಹತ್ವದವರಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಮಾಡಿದರೂ ಸಹಿತ ಮಠದ ವಿಷಯದಲ್ಲಿ ಎಂದು ಯಾವಾಗಲೂ ಮತ್ತು ಯಾವಾಗಲೂ ಸಹಿತ ನಿಷ್ಠರಾಗಿರ್ಬೇಕಂತಕ್ಕಂಥದ್ದು ನನ್ನ ಮನಸ್ಸೆ. ಆದ್ದರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. 33ನೇ ಪುಣ್ಯತಿಥಿಯನ್ನ ಆಚರಿಸುವ ವೇಳೆಗೆ ಇವೆಲ್ಲ ಭಿನ್ನಾಭಿಪ್ರಾಯಗಳು ದೂರ ಆಗಿ ಇವತ್ತು ಯಾರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಇಲ್ಲೇ ಗುರುಗಳ ಪದದಲ್ಲಿ ಬಂದು 33ನೇ ಶಿವಕುಮಾರ ಸ್ವಾಮಿಗಳ ಜಯಂತಿಯನ್ನ ನಮ್ಮೊಂದಿಗೆ ಆಚರಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಕಾಲದಲ್ಲಿ ಗುರುಗಳ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ಈ ಮುಂದಿನ 1 ವರ್ಷದ ಅವಧಿಯಲ್ಲಿ ಬಹಳ ಬೇಗನೆ ಈ ಒಂದು ಕಾರ್ಯ ಪೂರ್ತಿಯಾಗಿ 33ನೇ ಒಂದು ಪುಣ್ಯತಿಥಿಯನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ 5-6 ವರ್ಷಗಳ ಹಿಂದೆ ಒಂದು ಸಮಾಜ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಇದೇ ಸಿರಿಗೆರೆಯಲ್ಲಿ ಹಿರಿಯ ಗುರುಗಳ ಪುಣ್ಯತಿಥಿಯನ್ನು ಆಚರಿಸ್ತಿದೆಯೋ ಅದೇ ರೀತಿ ಸಹಿತ 33ನೇ ಪುಣ್ಯತಿಥಿಯನ್ನು ನೀವು ಅವರೆಲ್ಲರೂ ಕೂಡಿ ಆಚರಿಸೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.